ಶ್ರೀ ಮನೋಹರ ಕೃಷ್ಣನಾಗಿ ಶ್ರೀ ಮನೋಹರ ಕೃಷ್ಣನಾಗಿ ಭೂಮಿ ಭಾರವ ಇಳುವನೋ ಸುಗ ಭೂಮಿ ಭಾರವ ಇಳುವಲೋ ಸುಗ ಈ ಮಹಿಯು ಅವತರಿಸಿ ಬಂದನು ಈ ಮಹಿಯು ಅವತರಿಸಿ ಬಂದನು ಕಾಮಜನಕ ಕಾಮಜನಕ ಕೊಟ್ಟಂತಹ ಮಾತು ಯಾವಾಗ ಧರೆಯಲ್ಲಿ ಧರ್ಮವೆಂಬುದು ಕ್ಷೀಣಿಸಿ ಅಧರ್ಮವೇ ತಾಂಡವವಾಡುತ್ತದೋ ಆ ಕಾಲಕ್ಕೆ ಬಗೆ ಬಗೆಯ ಅವತಾರವನ್ನು ಧರಿಸಿ ಅಧರ್ಮವನ್ನು ನಾಶ ಮಾಡ್ತೇವೆ, ಧರ್ಮವನ್ನು ಪುನರ್ ಸಂಸ್ಥಾಪಿಸುತ್ತೇವೆ. ಪೂತನಿಯಿಂದ ತೊಡಗಿ ಶಿಶುಪಾಲ ನಂತವಕ್ರರ ತನಕ ಸಂವರಿಸಿದ್ದಾಯ್ತು. ಇನ್ನೂ ಅನೇಕರಿದ್ದಾರೆ, ಕೆಲಸ ಮಾಡಬೇಕಲ್ಲ ಧರ್ಮರಾಯ. ಎಲೆ ಧರ್ಮಜಾದ ಲಾಲಿಪುದು ಎಲೆ ಧರ್ಮಜಾದ ಲಾಲಿಪುದು ಎಲೆ ಧರ್ಮಜಾದ ಲಾಲಿಪುದು ಭೀಮ ಫಲಗುಣಾದಿಗಳೆಲ್ಲ ಒಲಿದು ಭೀಮ ಫಲಗುಣಾದಿಗಳೆಲ್ಲ ಒಲಿದು ಕೊಳುಗುಳವನು ಗೈಲ ಎಳಸಿ ಬಂದವರಲ್ಲ ಕೊಳುಗುಳವನು ಗೈಲ ಎಳಸಿ ಬಂದವರಲ್ಲ ಬಲಯುತರು ನಾಮಲ್ಲಿನಾದರೂ ಬಲವಟರ ಸಾಹಸವನರಿಬೇಕು ಬಲಯುತರು ನಾಮಲ್ಲಿನಾದರೂ ಬಲವಟರ ಸಾಹಸವನರಿಬೇಕು ಎಲೆ ಧರ್ಮಜಾದ ಲಾಲಿಪುದು ಎಲೆ ಧರ್ಮಜಾದ ಲಾಲಿಪುದು ಭೀಮ ಗುಣದಿಗಳೆಲ್ಲ ಒಲಿದು ಈ ಕ್ಷಣಕ್ಕೆ ನಿನ್ನನ್ನ ಇಲ್ಲಿಯವರೆಗಾಗಿ ಕರೆಯುವುದಕ್ಕೂ ಫಲವಾಗಿರುವಂತಹ ಉದ್ದೇಶ ಉಂಟೇ ಉಂಟು. ನೋಡಿದೆಯಾ, ಸಂಧಾನಕ್ಕೆ ಹೊರಟ್ರೆ ಅದು ನಡೆಯಲಿಲ್ಲ, ಅದು ವಿಫಲವಾಯಿತು. ಆಮೇಲೆ ನಡೆಯಬೇಕಾದದ್ದು ಸಂಗ್ರಾಮ ಎನ್ನುವುದೇ ಸ್ಪಷ್ಟ ಆಯಿತು. ಈ ಕಾಲಕ್ಕೆ ಸಂಗ್ರಾಮವನ್ನು ನಡೆಸಬೇಕು ಎಂಬ ಕಾರಣಕ್ಕಾಗಿ ಎರಡು ತಂಡಗಳು ಕೂಡ ರಣಾಂಗಣದಲ್ಲಿ ಬಂದು ನಿಂತದ್ದಾಗಿದೆ. ಪಶ್ಚಿಮ ದಿಕ್ಕಿನಲ್ಲಿ ನಮ್ಮ ಬಿಡದಿ, ಪೂರ್ವ ದಿಕ್ಕಿನಲ್ಲಿ ಕೌರವರ ಬಿಡದಿ. ನೋಡಿದೆಯಾ, ಜೀವನದುದ್ದಕ್ಕೂ ಧರ್ಮವನ್ನೇ ನಂಬಿ ಧರ್ಮಯುತವಾಗಿರುವಂತಹ ಕಾರ್ಯವನ್ನು ನಡೆಸಿದಂತಹ ನಮ್ಮ ಪಾಲಿಗೆ ಒದಗಿರುವುದು ಎಷ್ಟು
ಏಳಕ್ಷೋಹಿಣಿ ಸೈನ್ಯ. ಹೌದು. ಅದೇ ಕೌರವನು ಮಾಡಿರುವಂತಹ ಕಾರ್ಯ ಏನೆಂಬುದು ಲೋಕಮುಖಕ್ಕೆ ತಿಳಿದಿರುವಂತಹ ವಿಚಾರ. ಆದರೂ ಕೂಡ ಅವನ ಪಾಲಿಗೆ ಒದಗಿದ್ದು 11 ಕ್ಷೋಹಿಣಿ ಸೈನ್ಯ. ಸಾಯುವವರೇ ಹೆಚ್ಚು ಅಂತ. ಅದು ಒಂದಾಗುತ್ತದೆ. ಮತ್ತೊಂದು ಅಧರ್ಮವನ್ನ ಯಾರು ಮಾಡ್ತಾರೋ ಅಂತವರಿಗೆ ಬೆಂಬಲ ಹೆಚ್ಚು ಅಂತಲೂ ಆಗುತ್ತದೆ. ಹ. ಮನುಷ್ಯರು ಸಾಯ್ತಾರೆ ಅಂತ ನಾ ತಿಳ್ಕೊಳ್ಳೋದು. ಹಾಗೆ ಮಾಡಬೇಕು ಅಂತ ಆದ್ರೆ ನಿಮ್ಮ ಪರಾಕ್ರಮ ಏನು ಅದು ಮುಖ್ಯ ಆಗುತ್ತದೆ. ಅವರನ್ನು ಕೊಲ್ಲಬೇಕು ಅಂತಾದ್ರೆ ಕೊಲ್ಲುವವರು ಯಾರು? ನೀವಲ್ವ? ನಾನಂತೂ ಮೊದಲೇ ಹೇಳಿದ್ದೇನೆ, ಆಯುಧವನ್ನ ನಾನು ಹಿಡಿಯುವವನಲ್ಲ. ಹಾಗಿದ್ರು ನಾನೇ ಬೇಕು ಅಂತ ಅರ್ಜುನನನ್ನು ನನ್ನ ಬಯಸಿದ್ದ. ಬುದ್ಧಿವಂತ ಕೌರವ ಯಾರು? ನಿಮ್ಮ ಹತ್ರ ಆಯುಧ ಹಿಡಿದು ಬೇಡ ಅಂತ ಹೇಳ್ದ. ಹಿಡಿಬೇಡಿ ಅಂತ ಕೇಳ್ಕೊಂಡ. ಹೌದು, ಅವ ಆಯುಧ ಹಿಡ್ಕೊಂಡೇ ಇದ್ದಾನೆ. ಹಿಡ್ಕೊಂಡೇ ಇದ್ದಾನೆ. ಅವಸ್ಥೆ ಖಂಡಿತವಾಗಿ. ಆದ್ರೆ ಆ ಅವಸ್ಥೆಯೇ ನಮಗೆ ವ್ಯವಸ್ಥೆಯಾಗಿ ಪರಿಣಮಿಸಬೇಕಲ್ಲ. ಕಾರಣ ಏನು? ಈಗಾಗಲೇ ಕೌರವರು ಅವರವರ ಬಲದ ಕುರಿತಾಗಿ